ಬಂಗ್ಲೆಗುಡ್ಡದಲ್ಲಿ ಕಳೆಬರಹ ಸಿಕ್ಕ ಪ್ರಕರಣಕ್ಕೆ ಟ್ವಿಸ್ಟ್. ಎಸ್ಐಟಿ ಕಚೇರಿಗೆ ಬಂದ್ರು ಕಳೆಬರಹವೊಂದರ ವಾರಸ್ದಾರ್ ಅಯ್ಯಪ್ಪ ಎಂಬಾತರ ಐಡಿ ಕಾರ್ಡ್ ಪತ್ತೆ ಹಿನ್ನೆಲೆ ಅಯ್ಯಪ್ಪನ ವಿವರ ಕೇಳಿಕೊಂಡು ಎಸ್ಐಟಿ ಕಚೇರಿಯ ಮುಂದೆ ಪುತ್ರ. ಬಂಗ್ಲೆಗುಡ್ಡದಲ್ಲಿ ಕಳೆಬರಹ ಸಿಕ್ಕ ಪ್ರಕರಣಕ್ಕೆ ಟ್ವಿಸ್ಟ್. ಎಸ್ಐಟಿ ಕಚೇರಿಗೆ ಬಂದ್ರು ಕಳೆಬರಹದ ವಾರಸುದಾರ ಅಯ್ಯಪ್ಪ ಎಂಬುವವರ ಐಡಿ ಕಾರ್ಡ್ ಪತ್ತೆ ಹಿನ್ನೆಲೆ ಅಯ್ಯಪ್ಪನ ವಿವರ ಕೇಳಿಕೊಂಡು ಎಸ್ಐಟಿ ಕಚೇರಿಗೆ ಬಂದಂತಹ ಪುತ್ರ. ವಿರಾಜಪೇಟೆ ತಾಲೂಕಿನ ಟಿ-ಶೆಟ್ಟಗೆರೆ ಗ್ರಾಮದಲ್ಲಿ ಜೀವನ್ ಅಯ್ಯಪ್ಪ ಪುತ್ರ ಜೀವನ್ನಿಂದ ಹಲವು ಮಾಹಿತಿ ಪಡೆದಂತಹ ಎಸ್ಐಟಿ ಕಳೆಬರಹ ವಿವರ ಐಡಿ ಕಾರ್ಡ್ ವಿವರ ಹಂಚಿಕೊಂಡಿರುವಂತಹ ಎಸ್ಐಟಿ ಡಿಎನ್ಎ ಮ್ಯಾಚ್ ಆದ್ರೆ ಕಳೆಬರಹ ಅವಶೇಷಗಳನ್ನ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಈ ಯಾರೋ ವಿಠಲ್ ಗೌಡ ಸಾಕಷ್ಟು ವಿಚಾರಗಳನ್ನ ತೋರಿಸಿದ್ರು. ವಿಠಲ್ ಗೌಡ ಅವರು ಎಲ್ಲೆಲ್ಲಿ ಹಣ ಸಿಗುತ್ತೆ ಅಂತ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲ ಕಡೆಗೂ ಕೂಡ ಎಸ್ಐಟಿ ತನಿಖಾ ತಂಡವನ್ನ ಕರ್ಕೊಂಡು ಹೋಗ್ತಾರೆ. ಅವಾಗ ಒಂದಿಷ್ಟು ವಿವರಗಳು ಸಿಗುತ್ತೆ. ಬಂಗ್ಲೆಗುಡ್ಡದ ಕಳೆಬರಹ ಸಿಕ್ಕಿರುವಂತಹ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಎಸ್ಐಟಿ ಕಚೇರಿಗೆ ಕಳೆಬರಹದ ವಾರಸ್ದಾರರು ಬರ್ತಾರೆ. ಅಯ್ಯಪ್ಪ ಎನ್ನುವಂಥವರ ಐಡಿ ಕಾರ್ಡ್ ಸಿಕ್ಕಿತ್ತು, ಪತ್ತೆ ಆಗಿತ್ತಲ್ವಾ, ನೆನಪಿದೆಯಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಯ್ಯಪ್ಪ ವಿವರವನ್ನ ಕೇಳಿಕೊಂಡು ಎಸ್ಐಟಿ ಕಚೇರಿಗೆ ಆತನ ಪುತ್ರ ಎಂಟ್ರಿ ಕೊಟ್ಟಿರುವಂತದ್ದು. ವಿರಾಜಪೇಟೆ ತಾಲೂಕಿನ ಟಿ-ಶೆಟ್ಟಗೆರೆ ಗ್ರಾಮದ ಜೀವನ್ ಆದ ಅಯ್ಯಪ್ಪ ಪುತ್ರ ಜೀವನ್ನಿಂದ ಹಲವು ಮಾಹಿತಿಯನ್ನ ಎಸ್ಐಟಿ ತನಿಖಾ ತಂಡ ಪಡೆದುಕೊಂಡಿದೆ. ಕಳೆಬರಹ ವಿವರ ಐಡಿ ಕಾರ್ಡ್ ವಿವರ ಹಂಚಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಡಿಎನ್ಎ ಮ್ಯಾಚ್ ಆದ್ರೆ ಕಳೆಬರಹ ಅವಶೇಷ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡಿಎನ್ಎ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಕಳೆಬರಹ ಸಿಕ್ಕಿದೆ. ಸೊ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆ. ಈಗ ಸಿಕ್ಕಿರುವಂತಹ ಅಯ್ಯಪ್ಪ ಆತನ ಒಂದು ಕಳೆಬರಹವನ್ನ ಹಸ್ತಾಂತರ ಮಾಡಬೇಕು, ಮಗನಿಗೆ ಕೊಡಬೇಕು ಅಂತಂದ್ರೆ ಡಿಎನ್ಎ ಮ್ಯಾಚ್ ಆಗ್ಬೇಕು. ಡಿಎನ್ಎ ಮ್ಯಾಚ್ ಆದ್ರೆ ಅವರು ಹಸ್ತಾಂತರ ಮಾಡ್ತಾರೆ. ಹಾಗೆ ಹೇಗ್ ಸತ್ರು, ಯಾವಾಗಿಂದ ಕಾಣೆಯಾಗಿದ್ದಾರೆ, ಯಾಕೆ ಇಲ್ಲಿಗೆ ಬಂದ್ರು, ನೀವೇನಾದ್ರೂ ಮಾಡಿದ್ರ, ಕುಟುಂಬದಲ್ಲಿ ಏನಾದ್ರು ಸಮಸ್ಯೆ ಇತ್ತ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಕೇಳ್ತಾರೆ ಎಸ್ಐಟಿ ತನಿಖಾ ತಂಡ. ಅದೆಲ್ಲದಕ್ಕೂ ಕೂಡ ಅಯ್ಯಪ್ಪನ ಪುತ್ರ ಆನ್ಸರ್ ಅನ್ನ ನೀಡಬೇಕಾಗತ್ತೆ. ಆನ್ಸರ್ ಅನ್ನ ನೀಡಿದ್ಮೇಲೆ ಅಯ್ಯಪ್ಪನ ಒಂದು ಏನ್ ಕಳೆಬರ ಇದೆಯಲ್ಲ ಅದನ್ನ ರಿಟರ್ನ್ ಅವರ ಮನೆಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ವೇಟ್ ಅಂಡ್ ವಾಚ್. ಡಿಎನ್ಎ ಟೆಸ್ಟ್ ಏನ್ ಹೇಳುತ್ತೆ, ಮ್ಯಾಚ್ ಆಗುತ್ತೋ ಇಲ್ವಾ? ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡದ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ಸಾಕಷ್ಟು ವಿಚಾರಗಳನ್ನ ಹೊರಹಾಕ್ತಾ ಇದೆ. ಅದರಲ್ಲಿ ವಿರಾಜಪೇಟೆ ತಾಲೂಕಿನ ಟಿ-ಶೆಟ್ಟಗೆರೆ ಗ್ರಾಮದ ಅಯ್ಯಪ್ಪ ಎನ್ನುವಂತಹ ವ್ಯಕ್ತಿ ಸೂಸೈಡ್ ಮಾಡಿಕೊಂಡು ಬೇರೆ ಆ ಒಂದು ಸ್ಥಿತಿಯಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಆತನ ಒಂದು ಕಳೆಬರಹ ಸಿಕ್ಕಿರುತ್ತೆ. ಆ ಒಂದು ಕಳೆಬರಹದಲ್ಲಿ ಯಾರ ಕಳೆಬರಹ ಅಂತ ಪತ್ತೆ ಮಾಡಿದಾಗ ಅಯ್ಯಪ್ಪನ ಕಳೆಬರಹ ಅಂತ ಗೊತ್ತಾಗುತ್ತೆ. ಬಂಗ್ಲೆಗುಡ್ಡದಲ್ಲಿ ತೆಗೆದಷ್ಟು, ಹುಗಿದಷ್ಟು, ನೋಡಿದಷ್ಟು ಹೆಣಗಳು, ಕಳೆಬರಹಗಳು ಪತ್ತೆ ಆಗಿರುವಂತಹ ವಿಚಾರ ಅದನ್ನ ನೀಟಾಗಿ ಬಾಕಿಯವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಅಯ್ಯಪ್ಪನ ಕಳೆಬರಹ ಸಿಕ್ಕತ್ತೆ, ಐಡಿ ಕಾರ್ಡ್ ಗೊತ್ತಾಗುತ್ತೆ, ಶೆಟ್ಟಗೆರೆ ಅಂತ ಹೇಳಿ ಗೊತ್ತಾಗುತ್ತೆ. ತದಾದ ನಂತರ ಅಲ್ಲಿ ಹೋಗಿ ವಿಚಾರಣೆಯನ್ನ ಮಾಡಿದಾಗ ಆತನ ಪುತ್ರ ಹೌದು ಇದು ನನ್ನ ಅಪ್ಪಂದೇ ಐಡಿ ಕಾರ್ಡು ಅಂತ ಹೇಳಿ ಪತ್ತೆ ಹಚ್ಚುತ್ತಾರೆ. ಅಯ್ಯಪ್ಪನ ಪುತ್ರ ಜೀವನ್ ಎನ್ನುವಾತ ಮಾಹಿತಿಗಳನ್ನ ಎಸ್ಐಟಿ ತನಿಖಾ ತಂಡಕ್ಕೆ ಕೊಡಬೇಕಾಗತ್ತೆ. ಯಾವ್ಯಾವ ವಿಚಾರಗಳನ್ನ ಹೇಳಬೇಕು ಅನ್ನೋದನ್ನ ಹೇಳಿದ್ದೆ. ಯಾಕಾಗಿ ನಿಮ್ಮ ಅಪ್ಪ ಅಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂಡ್ರ, ಯಾವ ರೀತಿಯಾಗಿ ಅವ್ರಿಗೆ ಕಷ್ಟ ಇತ್ತು, ಮನೇಲಿ ಏನಾದ್ರು ಪ್ರಾಬ್ಲಮ್ ಇತ್ತ, ಇವೆಲ್ಲ ವಿಚಾರಗಳನ್ನು ಕೂಡ ಮಾತನಾಡಬೇಕಾಗತ್ತೆ. ಇವೆಲ್ಲದರ ವಿವರಣೆಯನ್ನು ಕೂಡ ಕೊಡಬೇಕಾಗತ್ತೆ
ಅಯ್ಯಪ್ಪ ಎನ್ನುವಂಥರ ID ಕಾರ್ಡ್ ಪತ್ತೆಯಾಗಿ ಸುಮ್ಮನೆ ಕಳೆಬರಹವನ್ನು ಹಸ್ತಾಂತರ ಮಾಡುವುದಿಲ್ಲ. ಇನ್ನು ಸಿಕ್ಕಿರುವ ಬಾಕಿದಷ್ಟು ಜನರ ಕಳೆಬರಹ ಯಾರದ್ದು, ಯಾವ ರೀತಿಯಾಗಿ ಸತ್ತಿದ್ದು, ಅದು ಮೇಲ್ಭಾಗದಲ್ಲಿ ಸಿಕ್ಕಿರುವಂಥದ್ದು. ಭೂಮಿಯ ಕೆಳಭಾಗದಲ್ಲಿ ಸಿಕ್ಕಿದ್ರೆ ಅದು ತುಂಬ ವರ್ಷದ ಹಳೆದು ಅಂತ ಹೇಳಿ ಒಪ್ಕೊಳ್ಬೇಕಾಗತ್ತೆ. ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂತಹ ಕಾರಣಕ್ಕಾಗಿ ಇದು 2015 ಈಚೆಗೆ ಅನ್ನೋದು ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.